ಮಹಾರಾಷ್ಟ್ರದ ಸುದ್ದಿಯ ಜೊತೆಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. ಏನು ಆಯಿತು ಅಂತ ಹೇಳುವುದು ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದರೆ ಒಂದು ಬ್ಯಾಕ್ಗ್ರೌಂಡ್ ಕೊಡಬೇಕು. ಆ ಬ್ಯಾಕ್ಗ್ರೌಂಡ್ ಕೊಟ್ಟುಬಿಡ್ತೀನಿ. ಪಶ್ಚಿಮ ಬಂಗಾಳ ರಿಸಲ್ಟ್ ಬಂತು. ರಿಸಲ್ಟ್ ಆದಮೇಲೆ ತೃಣಮೂಲ ಕಾಂಗ್ರೆಸ್ ಕಿತ್ಕೊಂಡು ಹೋಯಿತು. ಅಲ್ಲಿನ 28 ಸಂಸದರ ಪೈಕಿ 20 ಸಂಸದರು ತ್ರಿಪುರಾದ ಹೇಳೋದಕ್ಕೆ ಹೆಸರಿಲ್ಲದೆ ಇರೋ ಒಂದು ಪಕ್ಷ ಸೇರಿಕೊಂಡು ನಾವು NDAಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂದುಬಿಟ್ರು. ಅದಕ್ಕಿಂತ ಮುಂಚೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ಆ ರಾಘವ್ ಛಡ್ಡಾ ನೇತೃತ್ವದಲ್ಲಿ BJP ಸೇರ್ಕೊಂಡಿದ್ರು. 8 ಪೈಕಿ 6 ಜನ. ಆಮ್ ಆದ್ಮಿ ಪಕ್ಷದ್ದಾಯಿತು, ತೃಣಮೂಲ ಕಾಂಗ್ರೆಸ್ದಾಯಿತು. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ 9 ಜನ ಸಂಸದರಿದ್ದರು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣಕ್ಕೆ. 9 ಜನರ ಪೈಕಿ 6 ಜನ ಏಕನಾಥ್ ಶಿಂದೆ ಬಣ ಸೇರ್ಕೊಂಡ್ರು, ಅರ್ಥಾತ್ ಶಿವಸೇನೆ ಸೇರ್ಕೊಂಡ್ರು. 9 ಪೈಕಿ 6 ಜನ. ಇದೆಲ್ಲವನ್ನು ಯಾವ ಬ್ಯಾಕ್ಗ್ರೌಂಡ್ನಲ್ಲಿ ನೋಡಲಾಗ್ತಾ ಇತ್ತು? ಒಂದು ಡಿಲಿಮಿಟೇಷನ್ ಬಿಲ್ ಪ್ರೆಸೆಂಟ್ ಮಾಡಿದ್ರು. ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿ 2 ವಿಧೇಯಕಗಳನ್ನು ಮಂಡಿಸಿದ್ರು. ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಬೇಕು ಅಂದರೆ 2/3 ಮೆಜಾರಿಟಿ ಬೇಕು. ಸರ್ಕಾರಕ್ಕೆ ಅದಿರಲಿಲ್ಲ, ಬಿದ್ದು ಹೋಗ್ಬಿಡ್ತದೆ. ಮತ್ತೊಮ್ಮೆ ಮಳೆಗಾಲದ ಅಧಿವೇಶನ, ಈಗ ಬರೋ ಅಧಿವೇಶನ ಅಥವಾ ಅದರ ಮುಂದಿನ ಅಧಿವೇಶನದಲ್ಲಿ ಅದನ್ನೊಂದು ಪ್ರಯತ್ನ ಮಾಡೋದಕ್ಕೆ ಸಂಸದರನ್ನು ಒಟ್ಟುಗೂಡಿಸಿಕೊಳ್ತಾ ಇದ್ದಾರೆ ಮೋದಿ, ಅಮಿತ್ ಶಾ ಅಂತ ಒಂದು ಮಾತಿತ್ತು. ಇದು ಒಂದು ಬ್ಯಾಕ್ಗ್ರೌಂಡ್. ಅದರ ಜೊತೆಗೆ ಇನ್ನೂ ಒಂದು ಬ್ಯಾಕ್ಗ್ರೌಂಡ್ ಏನು? ಎಲೆಕ್ಷನ್ ಸೋತ ನಂತರ ಪಕ್ಷವನ್ನೂ ಕಳೆದುಕೊಂಡ ಮಮತಾ ಬ್ಯಾನರ್ಜಿ ಅಸಹಾಯಕ ಸ್ಥಿತಿಯಲ್ಲಿ INDA ಮೈತ್ರಿಕೂಟದ ಸಭೆಗೆ ಬಂದರು. ಆ ಸಭೆ ಮುಗಿದ ನಂತರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಇನ್ನೂ ಏನು ಮಾಡ್ತೀರಿ, ತೃಣಮೂಲ ಕಾಂಗ್ರೆಸ್ ಪ್ರತ್ಯೇಕ ಇಟ್ಕೊಂಡು ಕಾಂಗ್ರೆಸ್ ಜೊತೆಗೆ ಮರ್ಜ್ ಮಾಡಿಬಿಡಿ ಅಂತ ಒಂದು ಪ್ರಪೋಸಲ್ ಕೊಟ್ಟರು. ಇಂಥ ಪ್ರಪೋಸಲನ್ನು ಅವರು ಬರೀ ಮಮತಾ ಬ್ಯಾನರ್ಜಿ ಅವರಿಗಲ್ಲ, ಯಾರ್ಯಾರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದು ಬೇರೆ ಬೇರೆ ಕಾರಣಗಳಿಗೆ ಬೇಜಾರು ಮಾಡಿಕೊಂಡು ಪಕ್ಷ ಬಿಟ್ಟು ಹೋಗಿ ಬೇರೆ ಪಕ್ಷ ಸ್ಥಾಪನೆ ಮಾಡ್ಕೊಂಡಿದ್ದಾರೋ ಎಲ್ಲರಿಗೂ ಇಂಥ ಆಹ್ವಾನ ಕೊಡ್ತಾರೆ ಅಂತ ಒಂದು ಚರ್ಚೆ ಇತ್ತು. ಎಲ್ಲರೂ ಅಂದರೆ ಮಮತಾ ಬ್ಯಾನರ್ಜಿ ಅವರ ನಂತರ ಕೇಳಿ ಬಂದ ಹೆಸರೇ ಶರದ್ ಪವಾರ್ ಅವರದ್ದು. ಕಾಂಗ್ರೆಸ್ನಲ್ಲೇ ಇದ್ದವರು. ಬಿಟ್ಟು ಬಂದು NCP, ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಒಂದನ್ನು ಸ್ಥಾಪನೆ ಮಾಡಿಕೊಂಡ್ರು. ಆಮೇಲೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಅವ್ರಿಗೂ ಇಂಥದ್ದೊಂದು ಆಫರ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಒಂದು ಚರ್ಚೆ ಇತ್ತು. ಎಲ್ಲ ಹಿನ್ನೆಲೆಯಲ್ಲಿ ನೋಡ್ಕೊಳ್ಳಿದ್ದನ್ನು ಏನಾಗಿದೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದದ ಚರ್ಚೆಗೆ ಒಂದು ಸಭೆ ಕರೆದಿದ್ರು ಸೆಕ್ರೆಟ್ರಿಯೇಟ್ನಲ್ಲಿ. ನಾವು ವಿಧಾನಸಭೆ ಅಂತೀವಲ್ಲ, ವಿಧಾನಸೌಧ ಅಂತೀವಲ್ಲ, ಹಾಗೆ ಸೆಕ್ರೆಟ್ರಿಯೇಟ್ನಲ್ಲಿ ಸಭೆ ಕರೆದಿದ್ರು. ಶರದ್ ಪವಾರ್ ಆ ಸಭೆಗೆ ಬಂದಿದ್ದರು. ಸಭೆ ಮುಗಿದ ಮೇಲೆ ಅವರು ನೇರವಾಗಿ ಏಕನಾಥ್ ಶಿಂಧೆ ಅವರ ಕ್ಯಾಬಿನ್ ಕಡೆ ಬಂದರು. ಒಂದು ಕಡೆ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರ ಕ್ಯಾಬಿನ್ನು ಪಕ್ಕದಲ್ಲಿ ಅವ್ರದ್ದೊಂದು ಕಾನ್ಫರೆನ್ಸ್ ರೂಮ್ ಇರುತ್ತೆ. ಆ ಕಾನ್ಫರೆನ್ಸ್ ರೂಮಿಗೆ ಬಂದರು ಅವರು. ಆವಾಗ ಏಕನಾಥ್ ಶಿಂಧೆ ಇರಲಿಲ್ಲ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿದ್ದರು. ಆ್ಯಕ್ಚುಲಿ ಕ್ಯಾಬಿನೆಟ್ ಮೀಟಿಂಗ್ ಏಕನಾಥ್ ಶಿಂಧೆ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ದೇವೇಂದ್ರ ಫಡ್ನವೀಸ್ ಅವರು ಏನೋ ಬೇರೆ ಕೆಲಸ ಇದೆ, ನೀವು ಮುಂದುವರಿಸಿ ಅಂಥೇಳಿ ಅರ್ಧಕ್ಕೆ ಎದ್ದು ಹೋಗಿದ್ರಂತೆ. ಕ್ಯಾಬಿನೆಟ್ ಹಾಲ್ನಲ್ಲಿದ್ದ ಏಕನಾಥ್ ಶಿಂಧೆ ಅವರಿಗೆ ಯಾರೋ ಮಾಹಿತಿ ಕೊಟ್ಟರು, ಶರದ್ ಪವಾರ್ ಬಂದಿದ್ದಾರೆ ಅಂತ. ಪಕ್ಷ ಯಾವುದೇ ಆಗಿರಲಿ, ವಿರೋಧಿಗಳಾಗಿರಲಿ, ಶರದ್ ಪವಾರ್ ಮಹಾರಾಷ್ಟ್ರದಲ್ಲಿ ಬದುಕಿರುವ ಅತ್ಯಂತ ಹಿರಿಯ ನಾಯಕ ಮತ್ತು ತುಂಬ ದೊಡ್ಡ ನಾಯಕ. ಏಕನಾಥ್ ಶಿಂಧೆ ಕ್ಯಾಬಿನೆಟ್ ಮೀಟಿಂಗ್ ಬಿಟ್ಟು ತಡಬಡಾಯಿಸಿಕೊಂಡು ಬಂದರು. ಅಲ್ಲಿ ತಮ್ಮ ಕ್ಯಾಬಿನ್ಗೆ ತಾಗಿಕೊಂಡಿರುವ ಕಾನ್ಫರೆನ್ಸ್ ರೂಮ್ನಲ್ಲಿ ಶರದ್ ಪವಾರ್ ಅವರು ಕೂತ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಅವ್ರಿಗೆ ತಕ್ಷಣಕ್ಕೆ ಒಂದು ಬೊಕ್ಕೆ, ಒಂದು ಶಾಲು ಅರೇಂಜ್ ಮಾಡೋದೇನು ಕಷ್ಟ. ತರಿಸಿದ್ರು, ಅದನ್ನು ತರಿಸಿ ಇಲ್ಲಿ ತನಕ ಬಂದಿದ್ದೀರಿ ಅಂತ ಶಾಲು ಹಾಕಿ ಒಂದು ಬೊಕ್ಕೆ ಕೊಟ್ಟರು. ಆಮೇಲೆ ಸ್ವಲ್ಪ ಹೊತ್ತು ಅವರಿಬ್ಬರು ಕೂಡಿ ಮಾತಾಡಿದ್ರು. ಇಷ್ಟು ನಡೆದಿದ್ದಿಷ್ಟು. ಆಮೇಲೆ ಎಲ್ಲಿಂದ ಎಲ್ಲಿಗೆ ಹೋಯಿತು ಚರ್ಚೆ. ಆರಂಭದಲ್ಲಿ ಚರ್ಚೆಗಳಿದ್ದವಲ್ಲ, ಅಜಿತ್ ಪವಾರ್, ಶರದ್ ಪವಾರ್ ದೊಡ್ಡಪ್ಪ ಆಗಬೇಕು, NCPನ 2/3 ಸಂಸದರನ್ನ, ಶಾಸಕರನ್ನ ಹೊಡ್ಕೊಂಡು ಈ ಕಡೆ ಬಂದಿದ್ದಾರೆ. ಅಜಿತ್ ಪವಾರ್ ಪ್ಲೇನ್ ಕ್ರಾಶ್ನಲ್ಲಿ
ತೀರು ಹೋದರು. ಉಪಚುನಾವಣೆಯಲ್ಲಿ ಅವ್ರ ಹೆಂಡತಿ ನಿಂತ್ಕೊಂಡು ಗೆದ್ದಿದ್ದಾರೆ. ಎಷ್ಟು ದಿವಸ ಇದನ್ನೇ ಮುಂದುವರೆಸ್ಕೊಂಡು ಹೋಗೋದು? ಮತ್ತೆ ಪಕ್ಷವನ್ನು ಒಂದು ಮಾಡಿಬಿಡೋಣ ಅಂತ ಫ್ಯಾಮಿಲಿಲಿ ಚರ್ಚೆ ಆಗ್ತಿದೆಯಂತೆ. ಒಬ್ಬರು ಕಾಂಗ್ರೆಸ್ ಜೊತೆಗಿದ್ದಾರೆ, ಇನ್ನೊಬ್ಬರು BJP ಜೊತೆಗಿದ್ದಾರೆ. ಇಬ್ಬರು ಒಂದು ಮಾಡಿದ ನಂತರ ಪ್ರತ್ಯೇಕವಾಗಿಯೇ ಉಳಿಯೋದಾ, ಇಬ್ಬರು ಸೇರಿ BJP ಕಡೆ ಹೋಗೋದಾ, ಇಬ್ಬರು ಸೇರಿ ಕಾಂಗ್ರೆಸ್ ಕಡೆ ಹೋಗೋದಾ ಅಂತ ಚರ್ಚೆ. ಒಂದು ರಾಜಕೀಯ ಚರ್ಚೆ ಏನು ನಡೀತಾ ಇತ್ತು, ಎರಡೂ ಬಣಗಳು NCP ಎರಡೂ ಬಣಗಳು ಒಂದಾಗ್ತವೆ, ಎರಡೂ ಬಣಗಳ ಸೇರಿ NDAಗೆ ಬೆಂಬಲಿಸ್ತವೆ. ಶರದ್ ಪವಾರರ ಮಗಳು ಸುಪ್ರಿಯಾ ಸುಳೆ ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗ್ತಾರೆ ಅಂತ ಒಂದು ಚರ್ಚೆ ಇತ್ತು. ಅದು ಒಂದು ಕಡೆಯಿಂದ ಬಂದಿರುವ ಪ್ರಪೋಸಲ್, ಆಬ್ವಿಯಸ್ಲಿ ಅಜಿತ್ ಪವಾರ್ ಬಣದಿಂದ ಬಂದಿರುತ್ತದೆ. ಅದಕ್ಕೆ ಕೌಂಟರ್ ಪ್ರಪೋಸಲನ್ನು ತಂದೆ ಮಗಳು ಕೊಟ್ಟರಂತೆ. ನೀವು ಬಂದು ನಮ್ಮ ಜೊತೆಗೆ ಸೇರಿ ಎಲ್ಲರೂ ಸೇರಿ INDA ಬೆಂಬಲಿಸೋಣ, ಕಾಂಗ್ರೆಸ್ ಜೊತೆಗೆ ಹೋಗೋಣ ಅಂತ. ಕಾಂಗ್ರೆಸ್ ಜೊತೆಗೆ ಹೋದರೆ ಈಗಿನ ಪರಿಸ್ಥಿತಿಯಲ್ಲಿ ಏನು ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಇಲ್ಲ. ಇದೆಲ್ಲ ನಡೀತಾ ಇರುವಾಗ ಏಕಾಏಕಿ ಈ ಭೇಟಿ ಆಗ್ಬಿಡ್ತು. ಈ ಭೇಟಿ ಆಯಿತು. ಸಹಜ ನೋಡಿ, ರಾಜಕಾರಣದಲ್ಲಿ ಕೋಲಾಹಲ. ಈ ಭೇಟಿ ಯಾರೂ ಏನೂ ಸ್ಪಷ್ಟೀಕರಣ ಕೊಡಬೇಕಾಗಿರಲಿಲ್ಲ. ಶರದ್ ಪವಾರರ ಜೊತೆಗೆ ಮೈತ್ರಿಯಲ್ಲಿರುವ ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನು ಕೆರಳಿಸ್ತಿದ್ದು ಭೇಟಿ. ಸಂಜಯ್ ರಾವತ್ ಅವ್ರದ್ದೊಂದು ಸ್ವಲ್ಪ ನಾಲಿಗೆ ಉದ್ದ, ಏನೇನು ಶಬ್ದ ಬಳಸಿದ್ರು ನನ್ನ ನೆನಪಿದೆಯಲ್ಲ, ತಮ್ಮನ್ನು ಬಿಟ್ಟು ಹೋದ 6 ಸಂಸದರಿಗೆ ಏನೇನು ಶಬ್ದ ಬಳಸಿದ್ರು ಅಂತ. ಅಂಥ ಶಬ್ದ ಬಳಸಲಿಲ್ಲ, ಬಟ್ ಇದು ಯಾಕೋ ನಮಗೆ ಸರಿ ಕಾಣೋದಿಲ್ಲ. ಏಕನಾಥ್ ಶಿಂದೆ ಅಂತ ದೇಶದ್ರೋಹಿ ಜೊತೆಗೆ ಹೋಗಿ ಏನು ಕೂತ್ಕೊಳ್ಳೋದು ಅಂತ ಸಂಜಯ್ ರಾವತ್ ಮಾತಾಡಿದ್ರು. ಇದು ನಂಬರ್ ಗೇಮ್ ಇಂಟ್ರೆಸ್ಟಿಂಗ್ ಇದೆ, ಆ ನಂಬರ್ ಗೇಮನ್ನು ಹೇಳ್ತೀನಿ. किसी के सुख दुख का सवाल नहीं है. एक आदमी उम्र उसकी 86, चलने में दिक्कत, वो अपने लोगों की बैठक लेना चाहता है. एक तरफ मुख्यमंत्री की कैबिन है, एक तरफ उप मुख्यमंत्री की कैबिन है. और फिर से महाराष्ट्र को बताता हूँ कि इधर जो कैबिन्स बनती है उसके किसी एक व्यक्ति का मालिकाना हक नहीं होता. और हम उसके केबिन में नहीं बैठे थे, उसके मीटिंग हॉल में बैठे थे, और उसमें मुझे कोई गलत नहीं लगता. काहे की क्रेडिबिलिटी है? कैसे हमारे बैठक में अगर एकनाथ शिंदे साहब का कोई आदमी और नहीं तो स्वयं वो उपस्थित होते तो क्रेडिबिलिटी है. अरे हम ही हैं, हम ही घर वाले बैठे हैं. अगर मेरी माँ बाप मेरी बहन हम चर्चा में बैठे हैं और हम घर की चर्चा कर रहे हैं. ಅಬ್ಬಬ್ಬ ಅಂದ್ರೆ ಒಂದು 4 ನಿಮಿಷ ಆಗಿರ್ಬೇಕು ಈ ಭೇಟಿ. ಎಷ್ಟೆಲ್ಲ ಚರ್ಚೆ ನೋಡ್ರಿ. ಅಂದರೆ ಒಂದು ವೇಳೆ ಈ ಕೆಮಿಸ್ಟ್ರಿ ವರ್ಕೌಟ್ ಆದರೆ ರಾಷ್ಟ್ರ ರಾಜಕಾರಣ ಏನಾಗುತ್ತೆ ಅನ್ನೋ ಲೆವೆಲ್ಗೆ ಡಿಸ್ಕಷನ್ಗಳಾಗ್ತಾ ಇದ್ದಾವೆ. ಏನಾಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ಹೆಂಗೆ 28 ಲೋಕಸಭಾ ಸ್ಥಾನಗಳಿದ್ದಾವಲ್ಲ, ಹಂಗೆ ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಸ್ಥಾನಗಳಿದ್ದಾವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDAಗೆ ದೊಡ್ಡ ಹೊಡೆತ ಮಹಾರಾಷ್ಟ್ರದಲ್ಲಿ ಬಿದ್ದಿದೆ. BJP 9 ಗೆಲ್ತು. ಶಿವಸೇನೆ ಅಂದರೆ ಏಕನಾಥ್ ಶಿಂದೆ ಬಣ ಅಂತಲೇ ಅರ್ಥ ಮಾಡ್ಕೋಬೇಕು. ಕ್ಲಿಯರಾಗಿ ಹೇಳ್ಬಿಡ್ತೀನಿ. 13. ಈ 13ರಲ್ಲಿ ಮೊನ್ನೆ ಏನು ಉದ್ಧವ್ ಠಾಕ್ರೆ ಬಣದಿಂದ ಬಂದ್ರಲ್ಲ 6 ಜನ, ಆ 6 ಜನ ಸೇರಿಸಿ 13. ಅದು ಬಿಟ್ಟರೆ 7 ಅಷ್ಟೇ ಗೆದ್ದಿದ್ದು, ಶಿವಸೇನೆ ಗೆದ್ದಿದ್ದು. NCP ಅಜಿತ್ ಪವಾರ್ ಬಣ 1 ಸ್ಥಾನ ಗೆಲ್ತು. ಟೋಟಲ್ ಇವ್ರದ್ದು ಈಗಿನ ಸಂಖ್ಯೆ 23. ಲೋಕಸಭಾ ಚುನಾವಣೆ ನಡೆದಾಗ 17 ಅಷ್ಟೇ. ಇನ್ನೊಂದು ಕಡೆ ಮಹಾವಿಕಾಸ್ ಅಘಾಡಿ, ಇವ್ರದ್ದು ಮಹಾಯುತಿ. ಇದು BJP ನೇತೃತ್ವದ ಮೈತ್ರಿ ಮಹಾಯುತಿ. ಈ ಕಡೆ ನೋಡಿ ಮಹಾವಿಕಾಸ್ ಅಘಾಡಿ, ಉದ್ಧವ್ ಶಿವಸೇನಾ 3, ಕಾಂಗ್ರೆಸ್ 13, ಶರದ್ ಪವಾರ್ NCP ಬಣ 8. ಟೋಟಲ್ ಇವ್ರದ್ದು 24 ಈಗಿನ ಸಂಖ್ಯೆ. 6 ಜನ ಬಿಟ್ಟು ಹೋದ ಮೇಲೆ 3 ಆಗಿದ್ದು ಉದ್ಧವ್ ಶಿವಸೇನಾ. ಅದರ್ವೈಸ್ 2024ರಲ್ಲಿ 6 ಇವರೇ ಗೆದ್ದಿದ್ರು, 9 ಗೆದ್ದಿದ್ರು ಇವರು. 9, 13, 8 ದೊಡ್ಡ ಗೆಲುವಿನೊಂದಿಗೆ ಕೇಕೆ ಹಾಕಿಬಿಟ್ಟಿತ್ತು ಮಹಾವಿಕಾಸ್ ಅಘಾಡಿ. ಸದ್ಯದ ಸಂಖ್ಯೆ ಇಷ್ಟು. ಈಗ NCPಯ ಶರದ್ ಪವಾರ್ ಬಣ ಈ ಕಡೆ ಬಂದರೆ ಏನಾಗುತ್ತೆ? ನಂಬರ್ಸ್ ಈ ಕಡೆ ಬಂದರೆ ಇವರು 31 ಆಗ್ತಾರೆ, ಅವರು 16 ಆಗ್ತಾರೆ.
ಮಹಾರಾಷ್ಟ್ರ ರಾಜಕಾರಣ ಪರ್ಸೆ ಏನೂ ಆಗೋದಿಲ್ಲ. ಸಂಸದರು ಈ ಕಡೆಯಿಂದ ಆ ಕಡೆ ಹೋದರು, ಅದರ ಸಂಖ್ಯಾಬಲದ ಮೇಲೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ನಾವು ಸಂಖ್ಯಾಬಲ ಡಿಸ್ಕಸ್ ಮಾಡ್ತಾ ಇರೋದು ಸೆಂಟ್ರಲ್ದು. ಕೇಂದ್ರದಲ್ಲಿ ಏನಾಗುತ್ತೆ? ಕಳೆದ ಸಲ ಡಿಲಿಮಿಟೇಷನ್ ಬಿಲ್ಲು ಪಾಸ್ ಆಗೋದಕ್ಕೆ ಒಂದು 52 ಸ್ಥಾನ ಕಡಿಮೆ ಆಗಿತ್ತು ಎನ್ ಡಿ ಎಗೆ. ಸದ್ಯದ ಎನ್ ಡಿ ಎ ಬಲಾಬಲ ಎಷ್ಟು? 293. ಎನ್ ಡಿ ಎ 2024ರಲ್ಲಿ ಎನ್ ಡಿ ಎದಲ್ಲಿ ಯಾರ್ಯಾರಿದ್ರು ಅಷ್ಟೇ ಸೇರಿಸಿದ್ರೆ 293. ತೃಣಮೂಲ ಕಾಂಗ್ರೆಸ್ನ 20 ಜನ ಬಂದು ಬೆಂಬಲ ಕೊಟ್ಟಿದ್ದಾರೆ. ಶಿಂದೆ ಬಣಕ್ಕೆ ಉದ್ಧವ್ ಠಾಕ್ರೆ ಸಂಸದರ 6 ಜನ ಬೆಂಬಲ ಕೊಟ್ಟಿದ್ದಾರೆ. ಶರದ್ ಪವಾರ್ ಎನ್ ಸಿ ಪಿಯ 8 ಜನ ಸೇರಿದ್ರೆ ಜಗತ್ನಲ್ಲಿ ಮಾತಾಡ್ತಾ ಇರೋದು 327ಕ್ಕೆ ಬರ್ತಾರೆ ಇವರು ಎನ್ ಡಿ ಎ. ಇದು ಅಕಸ್ಮಾತ್ ಮಾತುಕತೆ ಮರ್ಜರ್ಗೆ ಸಂಬಂಧಪಟ್ಟಿದ್ದೇ ಆಗಿದ್ದರೆ 327ಕ್ಕೆ ಬರ್ತಾರೆ. ಆವಾಗಲೂ ಕೂಡ ಇವರಿಗೆ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ 362 ಬೇಕಾಗತ್ತೆ. ರೌಂಡ್ ಫಿಗರ್ 330 ಅಂತ ಇಟ್ಕೊಂಡ್ರು ಇನ್ನು 32 ಕಡಿಮೆ ಆಗ್ತವೆ. 35 ಕಡಿಮೆ ಆಗ್ತಾರೆ ಟು ಬಿ ಪ್ರಿಸೈಸ್. ಈ 5 ಇನ್ನು 35 ಹೆಂಗೆ ತುಂಬಿಸ್ಕೋತಾರೆ? ತಮಿಳುನಾಡು ಪಾಲಿಟಿಕ್ಸು. ಎನ್ ಡಿ ಎ 327ಕ್ಕೆ ಬರುತ್ತೆ. ಈ 8 ಜನ ಎನ್ ಸಿ ಪಿಯ ಶರದ್ ಪವಾರ್ ಬಣದ ಎಂ ಪಿಗಳ ಬೆಂಬಲ ಕೊಟ್ಟರೆ 327ಕ್ಕೆ ಬರ್ತಾರೆ. ಡಿ ಎಮ್ ಕೆ, ತಮಿಳುನಾಡು ರಾಜಕಾರಣ ಗೊತ್ತಿದೆಯಲ್ಲ, ಡಿ ಎಮ್ ಕೆ ಜೊತೆಗಿನ ಮೈತ್ರಿಯಲ್ಲಿ ಕಾಂಗ್ರೆಸ್ ಇತ್ತು. ವಿಧಾನಸಭಾ ಚುನಾವಣೆ ಆದಮೇಲೆ ಹೇಳದೆ ಕೇಳದೆ ಡಿ ಎಮ್ ಕೆನ ಬಿಟ್ಟು ಟಿ ವಿ ಕೆ ಜೊತೆಗೆ ಹೋಗಿಬಿಟ್ಟಿದ್ದಾರೆ. ಈಗ ಅವ್ರಿಗೆ ಮಾತಿಲ್ಲ, ಕಥೆ ಇಲ್ಲ. ಅಲ್ಲಿ ಭಾಳ ಸಿಟ್ಟಾಗಿದೆ ಡಿ ಎಮ್ ಕೆ. ಸ್ಟಾಲಿನೆಲ್ಲ ಬೈಯೋದನ್ನೆಲ್ಲ ಬೈದು ಬಿಟ್ಟಿದ್ದಾರೆ. ಸ್ಟಾಲಿನ್ ಜೊತೆಗೆ 22 ಸಂಸದರಿದ್ದಾರೆ. ಈ ಕಡೆ ಆಂಧ್ರದಲ್ಲಿ ವೈ ಎಸ್ ಆರ್ ಕಾಂಗ್ರೆಸ್ 4 ಜನ ಇದ್ದಾರೆ. ವೈ ಎಸ್ ಆರ್ ಎನ್ ಡಿ ಎದಲ್ಲೂ ಇಲ್ಲ, ಐ ಎನ್ ಡಿ ಎದಲ್ಲೂ ಇಲ್ಲ, ತಟಸ್ಥ ವಿಷಯಾಧಾರಿತ ಬೆಂಬಲ ಕೊಡ್ತಾರೆ ಅವರು. ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹೆಂಗೋ ಒಂದು ಏನೋ ಮಾಡ್ತಾರಂತೆ, 3 ಜನ ಆಯಿತು. ಈ ಸಮಾಜವಾದಿ ಪಾರ್ಟಿದಿದೆಯಲ್ಲ, ಇದು ಈ ಜೆ ಎಮ್ ಎಮ್ನ 3 ಜನ ಸಂಸದರು ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಕ್ರಾಸ್ ವೋಟಿಂಗ್ ಮಾಡಿ ಎಮ್ ಎಲ್ ಎಗಳ ಕ್ರಾಸ್ ವೋಟಿಂಗ್ ಮಾಡಿದರು. ಜೆ ಎಮ್ ಎಮ್ ಜಾರ್ಖಂಡ್ನಲ್ಲಿ. ಸಮಾಜವಾದಿ ಪಕ್ಷದ 22 ಸಂಸದರ ಬಗ್ಗೆ ಒಂದಷ್ಟು ಚರ್ಚೆಗಳಿದ್ದಾವೆ, ಸಂಶಯಗಳಿದ್ದಾವೆ. ಏನಾಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಖಿಲೇಶ್ ಯಾದವ್ ರಾಮ ಜನ್ಮಭೂಮಿಯ ಹುಂಡಿ ಕಳ್ಳತನ ಪ್ರಕರಣದಲ್ಲಿ ಬಿ ಜೆ ಪಿಯ ವಿರುದ್ಧ ಮುಗಿಬೀಳ್ತಾ ಇರೋದನ್ನು ನೋಡಿದರೆ ಈ 22 ವರ್ಕೌಟ್ ಆಗೋದು ಡೌಟ್ ಇದೆ. ಅಕಸ್ಮಾತ್ ಈ 22 ವರ್ಕೌಟ್ ಆದರೆ ಟೋಟಲ್ ಸಂಖ್ಯೆ 378ಕ್ಕೆ ಬರುತ್ತೆ. 378. ಈ ಲೆಕ್ಕಾಚಾರದಲ್ಲಿ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗುತ್ತೆ. ಈ ಲೆಕ್ಕಾಚಾರವನ್ನು ಒಪ್ಪಿಕೊಳ್ಳುವುದಾದರೆ ಇದರಲ್ಲಿ ಕೆಲವೊಂದಷ್ಟು ಇರುತ್ತೆ. ಈಗ ಸಮಾಜವಾದಿ ಸಂಸದರು ಅಬ್ಸೆಂಟ್ ಆದರೆ ಅವತ್ತು ಕೂತ್ಕೊಳ್ಳೋದಿಲ್ಲಪ್ಪ, ನಾವು ವಾಕೌಟ್ ಮಾಡಿಬಿಡ್ತೀವಿ ಅಂತ ಎದ್ದು ಹೋದರೆ ಏನಾಗುತ್ತೆ? ಅವರ ಜೊತೆಗೆ ಇನ್ನು 8 ಜನ ಎನ್ ಸಿ ಪಿಯ ಸಂಸದರೇ ವಾಕೌಟ್ ಆದರೆ ಏನಾಗುತ್ತೆ? ಅದೆಲ್ಲ ಬೇರೆ ಲೆಕ್ಕಾಚಾರ. ಮೇಲ್ನೋಟಕ್ಕೆ ಕಾಣ್ತಾ ಇರುವ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವ ಅಂಕಿ ಸಂಖ್ಯೆಗಳ ಲೆಕ್ಕಾಚಾರದಲ್ಲಿ 2/3 ಹಿಂಗೆ ತಗೊಳ್ಬಹುದು ಅಂತ ಒಂದು ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲ ತುಂಬ ಮುಂದಿನ ಲೆಕ್ಕಾಚಾರವೋ ಏನು. ಸುಪ್ರಿಯಾ ಸುಳೆ ಸ್ಪಷ್ಟಪಡಿಸಿದ್ರು, ಮೀಟಿಂಗಿಗೆ ಸೇರಿದ್ವಿ, ನಮ್ಮದೇ ಪಕ್ಷದ ಶಾಸಕರು ಕೆಲವರು ಮಾತಾಡಬೇಕು ಅಂದರು, ಎಲ್ಲಿ ಕೂತ್ಕೊಂಡು ಮಾತಾಡೋದು ಅಂದಾಗ ಪಕ್ಕದಲ್ಲಿ ಏಕನಾಥ್ ಶಿಂಧೆ ಕಾನ್ಫರೆನ್ಸ್ ರೂಮ್ ಇದೆ, ಅಲ್ಲೇ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತಂದಿದ್ದಷ್ಟೇ. ಅಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಅಂತ ಇವತ್ತಿನ ತನಕ ಇಷ್ಟ ಆಗಿದೆ. ಇದು ರಾಜಕಾರಣ. ನಾಳೆ ಏನಾಗತ್ತೆ ಅಂತ ಹೇಳೋದಕ್ಕೆ ಯಾರಿಗೂ ಆಗೋದಿಲ್ಲ. ಆಮೇಲೆ ಏನಾದ್ರು ಆದರೆ ಆದಾಗ ಹೇಳೋಣ. ಮುಂದಿನ ಸುದ್ದಿಗೆ ಹೋಗೋಣ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದ್ದಾಗ ಒಂದು ದುರ್ಘಟನೆ ನಡೆಯಿತು. ಕರೂರು ಕಾಲ್ತುಳಿತ ಪ್ರಕರಣ. ವಿಜಯ್ ರ್ಯಾಲಿ ಇತ್ತಲ್ಲಿ. ಸಾವಿರಾರು ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ವಿಜಯ್ ಬರೋದು ತುಂಬ ತಡ ಆಯಿತು. ಅದಾದ ನಂತರ ಬಂದುಬಿಟ್ರು. ಕಾಲ್ತುಳಿತ ಹೆಂಗಿತ್ತು ಅಂದರೆ 41 ಜನ ಸತ್ತರು. 41 ಜನ. ಕರೂರಿಗೆ ಇವತ್ತು ವಿಜಯ್ ಹೋಗಿದ್ರು. ನೋಡ್ತಾ ಇದ್ದೀರಿ ಆವತ್ತಿನ ದೃಶ್ಯ. ಕರೂರಿಗೆ ವಿಜಯ್ ಹೋಗಿದ್ರು ಇವತ್ತು.
ಮೃತಪಟ್ಟ 41 ಜನರ ಕುಟುಂಬದವರ ಪೈಕಿ 32 ಕುಟುಂಬದವರಿಗೆ ಗೌರ್ಮೆಂಟ್ ಜಾಬಿನ ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಕೊಟ್ಟರು, ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಟ್ಟರು. 41 ಜನರ ಪೈಕಿ 32 ಕುಟುಂಬದವರಿಗೆ ಅದೇನೋ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದು ಇದು ಇರುತ್ತೆ. ಅದಕ್ಕೊಂದು ಕಾರ್ಯಕ್ರಮ ಮಾಡೋದು. ಅದರ ಜೊತೆಗೆ ಪಕ್ಕದಲ್ಲಿರುವ ಕೃಷ್ಣರಾಯಪುರಂನಲ್ಲಿ 1700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫುಟ್ವೇರ್ ಫ್ಯಾಕ್ಟ್ರಿ ಅದನ್ನು ಶಿಲಾನ್ಯಾಸ ಮಾಡೋದು, ಘೋಷಣೆ ಮಾಡಿ ಶಿಲಾನ್ಯಾಸ ಮಾಡೋದು. ಪೊಲೀಸರ ಕಾರಣಕ್ಕಾಗಿ ಆಯಿತು ಕರೂರು ಕಾಳು ತುಳಿತ. ಈ ಹಿಂದೆ ಒಂದು ಊರ ಹೆಸರು ಹೇಳ್ತಾರೆ, ಪೆರಂಬಲೂರು. ಅಲ್ಲೂ ಜನ ತುಂಬ ಸೇರಿದ್ರು. ನಾನು ಹೋಗೋದು ಲೇಟ್ ಆಯಿತು, ಪೊಲೀಸರು ಮೊದಲೇ ಇನ್ಫಾರ್ಮ್ ಮಾಡಿದ್ರು, ನೀವು ಬರಲೇಬೇಡಿ, ಬಂದರೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಕರೂರಿನಲ್ಲೂ ಅದನ್ನ ಹೇಳಬೇಕಾಗಿತ್ತು, ನನಗೆ ಹೇಳಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಂತ. DMKದವ್ರದ್ದು ಇನ್ನೊಂದು ಪ್ರಶ್ನೆ ಇದೆ. ಕರೂರು ಕಾಲು ತುಳಿತ ಪ್ರಕರಣದ್ದು CBI ತನಿಖೆ ಆಗ್ತಾ ಇದೆ. CBI ತನಿಖೆಯಲ್ಲಿ ಬಂದು ಸಾಕ್ಷಿ ಹೇಳಬೇಕಾದವರು ಸತ್ತವರ ಕುಟುಂಬಸ್ಥರು. ನೀವು ಅವ್ರಿಗೆ ಕರೆದು ಸರ್ಕಾರಿ ನೌಕರಿ ಕೊಟ್ಟರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂಗಲ್ವಾ ಇದು ಅಂತ DMKದವ್ರು ಕೇಳ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರ ಆಸ್ಟ್ರೇಲಿಯಾ ಪ್ರವಾಸದ ಸುದ್ದಿಗೆ ಹೋಗೋದಕ್ಕಿಂತ ಮೊದಲು ಒಂದು ಸಲ ಉತ್ತರ ಪ್ರದೇಶದಿಂದ ನೋಡಿ, ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ರಾಜ್ಯಗಳ ಸುದ್ದಿನೇ ಅದು ಇವತ್ತು. ಉತ್ತರ ಪ್ರದೇಶದಲ್ಲಿ ಇನ್ನು 7 ತಿಂಗಳು ಬೇಡ, 8 ತಿಂಗಳಿಗೆ ಎಲೆಕ್ಷನ್, ವಿಧಾನಸಭಾ ಚುನಾವಣೆ. ಅದಕ್ಕಿಂತ ಮುಂಚೆ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣ ಅನ್ನುವಂಥದ್ದು ವಿಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಸ್ಪೆಷಲಿ ಅಖಿಲೇಶ್ ಯಾದವ್ ಕೈಗೆ. ಅವರು ಈ ಪ್ರಕರಣವನ್ನಿಟ್ಕೊಂಡು BJPಯನ್ನು ಮತ್ತು BJPಯ ಬೆಂಬಲಿಸುವ ಸಂಘಟನೆಗಳನ್ನು ಹಣಿತಾನೇ ಇದ್ದಾರೆ. ಈಗ ಅಲ್ಲಿ ಯಾರು ನಿಜವಾದ ಸನಾತನಿ ಅಂತ ನಿರ್ಧರಿಸಬೇಕಾದ ಮಟ್ಟಿಗೆ ವಿಷಯ ಒಂದು ನಿಂತ್ಕೊಂಡಿದೆ. ಅಖಿಲೇಶ್ ಯಾದವ್ ವರ್ಸಸ್ ಯೋಗಿ ಆದಿತ್ಯನಾಥ್. ಕೇಳಿಸ್ಕೊಳ್ಳಿ. सनातनी बहुत दुखी हैं, गौ माता की सेवा करने वाले दुखी हैं और इस सरकार ने कष्ट दुख दिया है, महंगाई दी है. अब बताइए, एथेनॉल में ला दिया पेट्रोल में. तो जो बड़ी कंपनियां हैं, होंडा हैं, मोटरसाइकिल वाले हैं, कार वाले हैं, अयोध्या में प्रभु श्री राम, मर्यादा पुरुषोत्तम राम, जिन्होंने मर्यादा हमें दी समाज को, उस मर्यादा को इन्होंने तोड़ मरोड़ करके अपने स्वार्थ में न जाने क्या क्या किया है. और फिर SIT बना करके आज तो घर घर गांव-गांव चर्चा है कि इन्होंने जो चंदा को लेकर के काम किया है, चढ़ावे को लेकर के काम किया. हमारे धर्म में, सनातन धर्म में चढ़ावे की चोरी से बड़ा कोई पाप नहीं है. इन्होंने महापाप किया है. हमारा हिंदू धर्म बहुत, या सनातनी लोग बहुत भावनात्मक हैं, इमोशनल हैं. बहुत सी चीजों में बहुत ज्यादा इमोशनल हैं वो लोग. सोचिए, महापाप किया इन्होंने. ಹಿಂದಿನ 2 ಚುನಾವಣೆಗಳಿಗಿಂತಲೂ ಇಂಟ್ರೆಸ್ಟಿಂಗ್ ಅಂತೂ ಆಗಿರುತ್ತೆ ಈ ಸಲ ಉತ್ತರ ಪ್ರದೇಶ ವಿಧಾನಸಭಾ ಎಲೆಕ್ಷನ್. ನೋಡೋಣ, ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ದೇಶಗಳ ಪ್ರವಾಸದಲ್ಲಿದ್ದಾರೆ. ಇಂಡೋನೇಷ್ಯಾ ಪ್ರವಾಸ ಮುಗಿಸಿಕೊಂಡು ಆಸ್ಟ್ರೇಲಿಯಾಗೆ ಹೋಗಿದ್ದರು. ಆಸ್ಟ್ರೇಲಿಯಾ ಮುಗಿಸ್ಕೊಂಡು ನ್ಯೂಜಿಲೆಂಡಿಗೆ ಹೋದರು. ನ್ಯೂಜಿಲೆಂಡ್ನಿಂದ ಭಾರತಕ್ಕೆ ಮರಳಿ. ಇಂಟ್ರಡಕ್ಷನ್ನಲ್ಲಿ ಹೇಳ್ತಾ ಇದ್ದೆ ನಾನು, ವಿದೇಶಗಳಿಗೆ ಹೋದಾಗ 2 ದೇಶಗಳ ಮಧ್ಯೆ ದ್ವಿಪಕ್ಷೀಯ ಮಾತುಕತೆಗಳಾಗೋದು, ಒಪ್ಪಂದಗಳಾಗೋದು, ಅಗ್ರಿಮೆಂಟಿಗೆ ಸೈನ್ ಆಗೋದು, MOUಗಳಿಗೆ ಸೈನ್ ಆಗೋದು, ಇದೆಲ್ಲ ಕಾಮನ್. ಇಲ್ಲಿ ಭಾರತ ಆಸ್ಟ್ರೇಲಿಯಾದ ಮಧ್ಯದಲ್ಲಿ ಈಗ ನಾನು ಹೇಳೋದಕ್ಕೆ ಹೊರಟಿರೋದು ಯಾವುದೋ ಟ್ರೇಡ್ ಅಗ್ರಿಮೆಂಟ್ ಅಲ್ಲ, ಸ್ಪೋರ್ಟ್ಸ್ ಕೊಲಾಬರೇಷನ್, ಏನು ರೋಡ್ ಮ್ಯಾಪ್, ಸ್ಪೋರ್ಟ್ಸ್ ಕೊಲಾಬರೇಷನ್ ರೋಡ್ ಮ್ಯಾಪಿಗೆ ಸೈನ್ ಆಗಿದೆ ಮೆಲ್ಬರ್ನ್ನಲ್ಲಿ. ಮೆಲ್ಬರ್ನ್ ಕ್ರಿಕೆಟ್ ಸ್ಟೇಡಿಯಂ ಹಿಸ್ಟಾರಿಕಲ್. 2030ರಲ್ಲಿ ಭಾರತದಲ್ಲಿ ಕಾಮನ್ವೆಲ್ತ್ ಗೇಮ್ ನಡೆಯುತ್ತೆ. ಈಗ 23ನೇ ತಾರೀಕಿನಿಂದ ಸ್ಕಾಟ್ಲ್ಯಾಂಡ್ ಕಾಮನ್ವೆಲ್ತ್ ಗೇಮ್ ಗ್ಲಾಸ್ಗೋನಲ್ಲಿ, 2030ರಲ್ಲಿ ಭಾರತದಲ್ಲಿ, 2032ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. ಈ 2 ದೊಡ್ಡ ಸ್ಪೋರ್ಟ್ಸ್ ಇವೆಂಟ್ಗಳಿಗಿಂತ ಮುಂಚೆ ಈ ಕ್ರೀಡಾಪಟುಗಳ ತರಬೇತಿ,
ಮಾಹಿತಿ ವಿನಿಮಯ, ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಅಗ್ರಿಮೆಂಟ್. ಎರಡೂ ಏನು ಕ್ರಿಕೆಟ್ ವಿಷಯದಲ್ಲಿ ದೈತ್ಯ ದೇಶಗಳಲ್ಲ. ಈ ಸಲ T20 ವರ್ಲ್ಡ್ ಕಪ್ ಮೆನ್ಸನ್ನು ಇಂಡಿಯಾ ಗೆದ್ದುಕೊಂಡಿದ್ದರೆ ವಿಮೆನ್ಸನ್ನು ಆಸ್ಟ್ರೇಲಿಯಾದವರು ಗೆದ್ದುಕೊಂಡಿದ್ದಾರೆ. ಭಾರತದ ಪ್ರಧಾನಿ, ಆಸ್ಟ್ರೇಲಿಯಾದ ಪ್ರಧಾನಿ ಇಬ್ಬರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. स्पोर्ट्स भारत और ऑस्ट्रेलिया के संबंधों की एक मजबूत कड़ी है. आज प्रधानमंत्री अल्बेनिजी के साथ इंडिया ऑस्ट्रेलिया स्पोर्ट्स कोलैबोरेशन रोड मैप लॉन्च करना मेरे लिए बहुत ही खुशी की बात है. इसके तहत हम क्रिकेट के साथ अन्य खेलों में भी सहयोग मजबूत करेंगे. स्पोर्ट्स ट्रेनिंग, स्पोर्ट्स साइंस एंड टेक्नोलॉजी के साथ मिलकर के हम आगे बढ़ेंगे. ऑन फील्ड के साथ साथ ऑफ फील्ड पार्टनरशिप भी मजबूत करेंगे. भारत में हमने सिर्फ टेक्नोलॉजी ही नहीं, स्पोर्ट्स को भी डेमोक्रेटाइज किया है. खेलो इंडिया कार्यक्रम से छोटे शहरों, गांवों और सामान्य परिवारों के बीच को भी बड़े सपने देखने का प्लेटफॉर्म मिल रहा है. आज भारत में स्पोर्टिंग टैलेंट कुछ बड़े शहरों तक सीमित नहीं है. यह देश के हर कोने से, हर बैकग्राउंड से उभर रहा है. 2030 में भारत कॉमनवेल्थ गेम्स की मेजबानी करने जा रहा है और जैसा मेरे मित्र ने बताया, हम 2036 में ओलंपिक्स भारत में आयोजित करने का भी प्रयास कर रहे हैं. 2032 में ब्रिस्बेन ओलंपिक्स होस्ट करेगा. मुझे खुशी है कि बिग बैश लीग का एक मैच भारत में चेन्नई में आयोजित किया जाएगा. इस वर्ष भारत में मेंस T20 वर्ल्ड कप जीता और ऑस्ट्रेलिया विमेन्स T20 वर्ल्ड कप का विजेता बना. मेरी तरफ से सभी विमेन खिलाड़ियों को विशेष रूप से बहुत बहुत बधाई. The season opener for this summer's Big Bash between the Melbourne Renegades and the Perth Scorchers will be played in Chennai on Saturday the 12th of December. That's why Prime Minister Modi and I are here to launch a roadmap for sport collaboration between Australia and India to strengthen our long-standing partnership. This roadmap will support practical cooperation in areas such as sports science and staging major sporting events, as well as broader opportunities in trade, tourism and investment. It will also build on new growing areas of shared passion. And that brings me to footy. A few years ago, there were 150 people in India playing Australian rules football. Today, there are 10,000 players across 11 states. 2030 ಭಾರತದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ 2010ರಲ್ಲೂ ಆಗಿತ್ತು. ಆ ಕಾಮನ್ವೆಲ್ತ್ ಗೇಮ್ಸ್ ಅಂದರೆ ಕಾಮನ್ವೆಲ್ತ್ ಹಗರಣ ಅಂತಲೇ ನೆನಪಾಗೋದು. ಸುರೇಶ್ ಕಲ್ಮಾಡಿ ನೇತೃತ್ವದಲ್ಲಿ ಇಲ್ಲ ಅವರು, ಆ ಮಾತು ಬೇರೆ. ಇನ್ನೊಮ್ಮೆ ಹಂಗೆ ಆ ಕಾರಣಕ್ಕಾಗಿ ಸುದ್ದಿ ಆಗೋದು ಬೇಡ. ಕಾಮನ್ವೆಲ್ತ್ ಗೇಮ್ ಮುಂದಿನ ಸುದ್ದಿಗೆ ಹೋಗೋಣ. ಈಗ 2 ದಿನಗಳ ಹಿಂದೆ ಏಕಾಏಕಿ ಅಮೆರಿಕ ಇರಾನ್ ಮೇಲೆ ದಾಳಿ ಶುರು ಮಾಡಿತು. ಮೊದಲ ದಿನ 80 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕು, ಆಮೇಲೆ 90 ಸ್ಥಳಗಳ ಮೇಲೆ 48 ತಾಸಿನಲ್ಲಿ ಇರಾನಿನ 170 ಜಾಗಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕದ ವಿಮಾನಗಳ ದಾಳಿ ನಡೆಸಿದ್ವು. ಇದಕ್ಕೆ ಕಾರಣ ಏನು ಕೇಳಿದ್ರೆ ಹೇಳಿದ್ದೇನು, ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಬರ್ತಾ ಇದ್ದ 3 ಪ್ಯೂರ್ ಕಮರ್ಷಿಯಲ್ ಆಯಿಲ್ ಟ್ಯಾಂಕರ್ಗಳನ್ನು IRGC ಅವರು ಹೊಡೆದುಬಿಟ್ರು. ಸ್ವಿಟ್ಜರ್ಲೆಂಡ್ನಲ್ಲಿ ಆಗಿದ್ದ ಶಾಂತಿ ಒಪ್ಪಂದದ ಉಲ್ಲಂಘನೆ ಆಯಿತು, ಅದಕ್ಕೆ ದಾಳಿ ಮಾಡಿದ್ದು ಅಂತ. ಶಾಂತಿ ಒಪ್ಪಂದದಲ್ಲಿ ಬಹಳ ಸ್ಪಷ್ಟ ಇತ್ತು, ಫೈನಲ್ ಅಗ್ರಿಮೆಂಟ್ 60 ದಿನ ಬಿಟ್ಟು ಮಾಡೋಣ, ಅಲ್ಲಿ ತನಕ ಮಾತುಕತೆ ನಡೆಸೋಣ. ಆ ಮಾತುಕತೆ ನಡೆಯುವ 60 ದಿನದ ಪೀರಿಯಡ್ ಇದೆಯಲ್ಲ, ಆ ಪೀರಿಯಡ್ನಲ್ಲಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಇರಬೇಕು. ಮೊದಲಿನ ಥರಾನೇ ಹಡಗು ಹೋಗೋದು ಬರೋದು ಮಾಡ್ತಾ ಇರಬೇಕಲ್ಲಿ. ಇರಾನಿನವರು ಅದರ ಮೇಲೆ ದಾಳಿಗಳನ್ನು ಮಾಡುವಂತಿಲ್ಲ, ಅವುಗಳಿಗೆ ಶುಲ್ಕ ವಿಧಿಸುವಂತಿಲ್ಲ, ಅಷ್ಟು ಓಪನ್ ಇರಬೇಕು ಅಂತ. ಇದು ಅಮೆರಿಕ ಹಾಕಿದ ಕಂಡೀಷನ್ ಆಗಿತ್ತು. ಹಂಗೆ ಇರಾನ್ ಅವರು ಒಂದಷ್ಟು ಕಂಡೀಷನ್ ಹಾಕಿದರು. $24 ಬಿಲಿಯನ್ ದುಡ್ಡು ಏನು ಬೇರೆ ಬೇರೆ ಕಡೆ ಸ್ಟ್ರಕ್ ಆಗಿದೆ, ಅದನ್ನ ಇಮಿಡಿಯೇಟಾಗಿ ರಿಲೀಸ್ ಮಾಡಿ ಅಂತ ಹೇಳಿದರು. ಅಮೇರಿಕದವರು ಹ್ಞೂ ಒಂದು ಇನ್ನೊಂದು ಲೆಕ್ಕ ಇಟ್ಟರು. ಅವರು
ಇರಾನ್ನಲ್ಲಿ ಆಹಾರ ಧಾನ್ಯಗಳ ಕೊರತೆ ವಿಪರೀತ ಇದೆ. ಅದೇ ದುಡ್ಡಿನಲ್ಲಿ ನಾವು ನಮ್ಮ ರೈತರು ಬೆಳೆದ ಮೆಕ್ಕೆಜೋಳ, ಸೋಯಾಬೀನು, ಇನ್ನೊಂದಿನ ಕಾಳು ಅದನ್ನು ನಿಮಗೆ ಕಳಿಸ್ತೀವಿ, ನೀವು ತಿಂದುಂಡು ಆರಾಮಾಗಿರಿ ಅನ್ನೋ ಥರ ಅಮೇರಿಕದವ್ರು ಹೇಳಿದರು. ಒಂದು ಹೆಚ್ಚು ಒಂದು ಕಡಿಮೆನೋ ಒಂದು ಅಗ್ರಿಮೆಂಟ್ ಅಂತೂ ಆಗಿತ್ತು ರೀ. ಅದಾದ ಮೇಲೆ ಒಂದು ಶಾಂತಿ ಇತ್ತು. ಏಕಾಏಕಿ ಯುದ್ಧ ಶುರುವಾಯಿತು. 24 ನೆನ್ನೆ ನ್ಯೂಸ್ ಅವರು ಮುಗಿಸ್ದಾಗಿಂದ ಈಗಿನ ತನಕ ದಾಳಿಯ ಫ್ರೆಶ್ ಸುದ್ದಿಗಳು ಇಲ್ಲ. ಬಟ್ ಈ ಸುದ್ದಿ ಈಗ ಹೇಳ್ತಾ ಇರೋದು ನಿಜವಾಗಿಯೂ 3 ಹಡಗುಗಳ ಮೇಲೆ ಹಾರ್ಮುಜ್ ಜಲಸಂಧಿಯಲ್ಲಿ IRGC ಅವರು ಅಟ್ಯಾಕ್ ಮಾಡಿದ್ದಕ್ಕೆ ಅಮೆರಿಕ ಸಿಟ್ಟಿಗೆದ್ದು ಮತ್ತೊಂದು ಸುತ್ತಿನ ಯುದ್ಧವನ್ನು ಆರಂಭಿಸುವ ರೀತಿಯಲ್ಲೇ ದಾಳಿ ಮಾಡಿಬಿಡ್ತಾ. ಇವತ್ತು ಬರ್ತಾ ಇರೋ ಮಾಹಿತಿಗಳು ಬೇರೆ ಕಥೆ ಹೇಳ್ತಾ ಇದ್ದಾವೆ. ಡೊನಾಲ್ಡ್ ಟ್ರಂಪ್ರ ಕಥೆ ಮುಗಿಸೋದಕ್ಕೆ ಇರಾನ್ ಒಂದು ಸೀರಿಯಸ್ ಪ್ರಯತ್ನ ಅಲ್ಲ, ಮತ್ತೊಂದು ಸೀರಿಯಸ್ ಪ್ರಯತ್ನ ನಡೆಸ್ತಂತೆ. ಡೊನಾಲ್ಡ್ ಟ್ರಂಪ್ರನ್ನು ಹೊಡೆದು ಹಾಕೋದಕ್ಕೆ, ಕೊಂದು ಬಿಡೋದಕ್ಕೆ. IRGC ಇದೆ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್. ಅದು ನೇರವಾಗಿ ಅಯಾತುಲ್ಲಾ ಅಲಿ ಖಮೇನಿಗೆ ರಿಪೋರ್ಟ್ ಮಾಡಿಕೊಳ್ತಾ ಇತ್ತು. ಆ ಇಸ್ಲಾಮಿಕ್ ಗಾರ್ಡ್ಸ್ ಕಾರ್ಪ್ಸ್ನಲ್ಲಿ ಬೇರೆ ಬೇರೆ ವಿಂಗ್ಗಳಿದ್ದಾವೆ. ಒಂದೊಂದು ವಿಂಗ್ದು ಒಂದೊಂದು ಜವಾಬ್ದಾರಿ ಇದೆ. ಫಾರ್ ಎಕ್ಸಾಂಪಲ್, ಸಮುದ್ರ ರಕ್ಷಣೆಗೆ ಒಂದು ವಿಂಗ್ ಇದೆ. ಅಲ್ಲಿ ಇರಾನಿನ ಒಳಗೆ ಖಮೇನಿ ಆಡಳಿತದ ವಿರುದ್ಧ ಧ್ವನಿ ಎತ್ತಿದವರನ್ನ ಬಡಿಯೋದಕ್ಕೆ ಒಂದು ವಿಂಗ್ ಇದೆ. ಅದರಲ್ಲಿ ಇಸ್ಲಾಮಿಕ್ ರೂಲ್ಸ್ ಪ್ರಕಾರ ಬಟ್ಟೆ ಹಾಕತಾರೋ ಇಲ್ಲೋ ಅಂತ ನೋಡುವ ಮಾರಲ್ ಪೊಲೀಸಿಂಗಿಗೆ ಒಂದು ವಿಂಗ್ ಇದೆ. ಹಿಂಗೆ ಬೇರೆ ಬೇರೆ ವಿಂಗ್ ಇದ್ದಾವೆ. ಅದರಲ್ಲಿ ಮೋಸ್ಟ್ ಪವರ್ಫುಲ್ ವಿಂಗ್ ಅಂದರೆ ಕುದ್ಸ್ ಫೋರ್ಸ್ ಅಂತ. ಕುದ್ಸ್ ಫೋರ್ಸ್, ಆ ಕುದ್ಸ್ ಫೋರ್ಸ್ನವರು ತಮ್ಮ ಕೈ ಕೆಳಗೆ ಇನ್ನೊಂದು ಯೂನಿಟ್ ಶುರು ಮಾಡಿದ್ರಂತೆ. ಮುಖ್ತಾರ್ ಅಂತ ಅದರ ಹೆಸರು, ಮುಖ್ತಾರ್ ಯೂನಿಟ್. ಆ ಮುಖ್ತಾರ್ ಯೂನಿಟ್ನ ಕೆಲಸ ಏನು? ಹೆಂಗಾರು ಮಾಡಿ ಡೊನಾಲ್ಡ್ ಟ್ರಂಪ್ರನ್ನು ಕೊಲ್ಲುವುದು. ಒಂದು ದೇಶ ಇನ್ನೊಂದು ದೇಶದ ನಾಯಕನನ್ನು ಕೊಲ್ಲುವುದಕ್ಕೆ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯನಾ? ಇತಿಹಾಸದಲ್ಲಿ ಭಾಳ ಸಲ ನಡೆದಿದ್ದಾವೆ. ಮುಂಚೆ ಕದ್ದು ಮುಚ್ಚಿ ನಡೀತಾ ಇದ್ವು, ಈಗೆಲ್ಲ ಓಪನ್ ಆಗಿ ನಡೀತಾ ಇದ್ದಾವೆ ಅಷ್ಟೇ. ಅದರ್ವೈಸ್ ಅಯಾತುಲ್ಲಾ ಅಲಿ ಖಮೇನಿ ಎಲ್ಲಿದ್ದಾನೆ ಗೊತ್ತು, ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ಹೊಡೆದಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಫೆಬ್ರವರಿ 28ಕ್ಕಿಂತ 2 ತಿಂಗಳ ಮುಂಚೆನೇ ಹೇಳ್ತಾ ಬಂದರು. ಗೊತ್ತು ಅವನು ಎಲ್ಲಿದ್ದಾನೆ ಅಂತ. ಮನಸ್ಸು ಮಾಡಿದ್ರೇನ್ರಿ 10 ನಿಮಿಷದಲ್ಲಿ ಹೊಡೆದಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದರು. ಫೆಬ್ರವರಿ 28ಕ್ಕೆ ಹೊಡೆದು ಬಿಟ್ರು. ಅದಕ್ಕಿಂತ ಮುಂಚೆ ಆ ಸುಲೇಮಾನಿನ ಹೊಡೆದಿದ್ರು. ಆ ಮನುಷ್ಯ ಇರಾನ್ನಿಂದ ಇರಾಕಿಗೆ ಹೋಗಿ ಬಾಗ್ದಾದ್ ಏರ್ಪೋರ್ಟ್ನಲ್ಲಿ ಇಳಿದು ಹೆಂಡತಿಯ ಜೊತೆಗೆ ಕಾರ್ನಲ್ಲಿ ಕೂತ್ಕೊಂಡು ಮುಂದೆ ಒಂದಷ್ಟು ಕಾನ್ವಾಯ್, ಹಿಂದೆ ಒಂದಷ್ಟು ಕಾನ್ವಾಯ್ ಇಟ್ಕೊಂಡು ಹೋಗ್ತಾ ಇದ್ದರೆ ಕರೆಕ್ಟಾಗಿ ಆತ ಕುಳಿತಿದ್ದ ಕಾರಿನ ಮೇಲೆ ಆಕಾಶ ಎಲ್ಲಿಂದ ಬಂತು ಅಂತಾನೂ ಗೊತ್ತಾಗಿಲ್ಲ, ಮಿಸೈಲ್ ಬಿದ್ದುಬಿಡ್ತು. ಅಮೇರಿಕದವ್ರು ಹೇಳಿದ್ರು ನಾವೇ ಹೊಡೆದ್ವಿ ಏನೀಗ ಅಂತ. ಅಂದರೆ ಇರಾನಿನ ಸುಪ್ರೀಂ ಸೈನ್ಯಾಧಿಕಾರಿ ಆತ. ಈ 2 ಹತ್ಯೆಗಳು ಇರಾನನ್ನು ಕೆರಳಿಸಿದ್ದು ಸಹಜ. ಮುಖ್ತಾರ್ ಅನ್ನೋ ಒಂದು ಯೂನಿಟ್ ಮಾಡಿ ಅದು ಹೆಂಗಾರು ಮಾಡಿ ಡೊನಾಲ್ಡ್ ಟ್ರಂಪನ್ನು ಹೊಡೆದು ಹಾಕಿ ಅನ್ನುವ ಅಸೈನ್ಮೆಂಟನ್ನು IRGC ಅವ್ರಿಗೆ ಕೊಟ್ಟಿದ್ದರು, ಕುದ್ಸ್ ಫೋರ್ಸ್ ಅವ್ರಿಗೆ ಕೊಟ್ಟಿದ್ದರು. ಮುಖ್ತಾರ್ನವರು ಡೊನಾಲ್ಡ್ ಟ್ರಂಪನ್ನು ಹೆಂಗೆ ಹೊಡಿಬಹುದು ಅನ್ನೋದಕ್ಕೆ ಅವರದ್ದೇ ಆದಂಥ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ರಂತೆ. ಉಳಿದಿದ್ದೇನೇ ಇರಲಿ, ಇರಾನ್ ಹತ್ರ ಅಮೇರಿಕದ ತನಕ ಹೋಗಿ ದಾಳಿ ಮಾಡಬಲ್ಲಂಥ, ಅಮೇರಿಕದ ತನಕ ಸಾಗಬಲ್ಲಂಥ ಮಿಸೈಲ್ಗಳಿಲ್ಲ. ಇವರ ಏರ್ಫೋರ್ಸು ವೀಕ್ ಇದೆ. ಅಮೇರಿಕ ಬರ್ಬೋದು ಇರಾನ್ ಒಳಗೆ, ಇರಾನಿಗೆ ಅಮೇರಿಕದ ತನಕ ಹೋಗೋದಕ್ಕಾಗೋದಿಲ್ಲ. ಹಾಗಿರುವಾಗ ಡೊನಾಲ್ಡ್ ಟ್ರಂಪ್ ಇಲ್ಲೆಲ್ಲ ಹೊರಗಡೆ ಓಡಾಡ್ತಿರ್ತಾರೆ, ಯಾವುದೋ ಒಂದು ಸಮಾವೇಶದಲ್ಲಿ ಮಾತಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಗುಂಡು ಹೊಡೆಸಿದ್ರೆ ಹೆಂಗೆ ಅಂತ ಆ ಪ್ರಯತ್ನಗಳು ಡೊನಾಲ್ಡ್ ಟ್ರಂಪ್ರ ಹತ್ಯೆಗೆ ಈಗಾಗಲೇ ಆಗಿದ್ದಾವೆ. ಅವ್ರದ್ದೊಂದು ಪ್ರೈವೇಟ್ ಎಸ್ಟೇಟ್ ಇದೆ, ಎಸ್ಟೇಟ್ನೊಳಗೆ ಬಂದೊಬ್ಬ ಹೊಡೆಯೋದಕ್ಕೆ ಟ್ರೈ ಮಾಡಿದ್ದ. ಇನ್ನೊಬ್ಬ ಸ್ನೈಪರ್ ಸ್ವಲ್ಪ ಗುರಿ ಹೆಚ್ಚು ಕಡಿಮೆ ಆಯ್ತಷ್ಟೇ, ಕಿವಿ ಸವರ್ಕೊಂಡು ಹೋಗಿತ್ತು ಗುಂಡು. ಆ ಪ್ರಯತ್ನಗಳ ಹಿಂದೆಯೂ ಇರಾನ್ನ ಕೈವಾಡ ಇತ್ತಂತೆ. ಅಂಥದ್ದೇ ಇನ್ನೊಂದು ಪ್ರಯತ್ನ ಮಾಡೋದಕ್ಕೆ ಮುಖ್ತಾರ್ ಯೂನಿಟ್ನವರು ಪ್ರಯತ್ನ ಶುರು ಮಾಡಿದರು. ಅವರು ಮೆಕ್ಸಿಕೋದ ಡ್ರಗ್ ಕಾರ್ಟನ್ಗಳನ್ನು ಅಪ್ರೋಚ್ ಮಾಡಿದ್ರಂತೆ. ಅಮೇರಿಕಾ ಮೆಕ್ಸಿಕೋ ತಿಕ್ಕಾಟ ಅಂತೂ ಇದ್ದೇ ಇದೆ. ಇದು ಭಾರತ ಬಾಂಗ್ಲಾದೇಶ ತಿಕ್ಕಾಟ ಇದ್ದಂಗೆ. ಅದು
ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ, ಅವರು ಬಂದು ಇಲ್ಲಿನ ಸಮಸ್ಯೆ ಮಾಡ್ತಾ ಇದ್ದಾರೆ, ಅಕ್ರಮ ವಲಸಿಗರ ಜೊತೆ ಭಯೋತ್ಪಾದಕರು ಎಷ್ಟು ಜನ ಬರ್ತಾರೋ ಏನೋ, ಅವರು ಭಾರತದಲ್ಲಿ ಬಂದು ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾರೆ ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಹಾಗೆ ಅಮೇರಿಕನ್ಸು ಮೆಕ್ಸಿಕನ್ಸ್ ಬಗ್ಗೆ ಮಾತಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರದಲ್ಲಿ ದೊಡ್ಡ ಚುನಾವಣಾ ಭರವಸೆನೇ ಅದಾಗಿತ್ತು, ಅಮೇರಿಕಾ ಮೆಕ್ಸಿಕೋದ ಮಧ್ಯದಲ್ಲಿ ದೊಡ್ಡದೊಂದು ಗೋಡೆ ಕಟ್ಟಿಸ್ಬಿಡ್ತೀನಿ ನಾನು ಅಂತ. ಅನೇಕ ಕಡೆಗಳಲ್ಲಿ ಆ ಕೆಲಸ ಆಗಿದ್ದಾವೆ. ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ವಾಲ್ ಬಿಟ್ವೀನ್ ಮೆಕ್ಸಿಕೋ ಆ್ಯಂಡ್ ಅಮೇರಿಕಾ ಅಂತ ಗೊತ್ತಾಗತ್ತೆ ನಿಮಗೆ. ಆ ಅಮೇರಿಕದೊಳಗೆ ಮೆಕ್ಸಿಕನ್ಸು ತುಂಬ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ತರ್ತಾರೆ, ಅವ್ರದ್ದೇ ಆದ ಡ್ರಗ್ ಮಾಫಿಯಾ ಇದೆ. ಆ ಡ್ರಗ್ ಮಾಫಿಯಾ ಅಂದರೆ ಅಂಡರ್ವರ್ಲ್ಡ್ ಇದ್ದಂಗೆ, ಅವ್ರಿಗೆ ಹಚ್ಚಿ ಹೊಡೆಸಿದ್ರೆ ಹೆಂಗೆ ಅಂತ ಅವರೊಂದು ಪ್ಲ್ಯಾನ್ ಮಾಡಿದರು. ಈ ವಿಷಯ ಮೊಸಾದ್ನವ್ರಿಗೆ ಗೊತ್ತಾಯ್ತಂತೆ. ಮೊಸಾದ್ ಈಸ್ ಇಸ್ರೇಲಿಸ್ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ನಮಗೆ ರಾ ಇದೆಯಲ್ಲ, ಹಾಗೆ ಇಸ್ರೇಲಿಗೆ ಮೊಸಾದ್ನವ್ರಿಗೆ ಗೊತ್ತಾಯ್ತಂತೆ. ಮೊಸಾದ್ನವರು ಇಮ್ಮಿಡಿಯೇಟಾಗಿ ಅಲರ್ಟ್ ಮಾಡಿದ್ರಂತೆ, ಈ ಕ್ಷಣದಿಂದ ನೀವು ತುಂಬ ಹುಷಾರಾಗಿರಬೇಕು ಅಂತ. ಮೊಸಾದ್ನವರು ಡೊನಾಲ್ಡ್ ಟ್ರಂಪ್ಗೆ ಈ ಅಲರ್ಟ್ ಮೆಸೇಜ್ ಕೊಟ್ಟಾಗ ಡೊನಾಲ್ಡ್ ಟ್ರಂಪ್ ಟರ್ಕಿಲಿದ್ದರು. ನೆನ್ನೆ ಹೇಳಿದ್ದೆ, ಕತಾರ್ ಗಿಫ್ಟ್ ಕೊಟ್ಟಿದ್ದ ವಿಮಾನ ಹತ್ಕೊಂಡು ವಾಷಿಂಗ್ಟನ್ನಿಂದ ಟರ್ಕಿಗೆ ಹೋಗಿದ್ದ ಡೊನಾಲ್ಡ್ ಟ್ರಂಪ್, ಅದೇ ಟೈಮ್ನಲ್ಲಿ ಮೊಸಾದ್ನಿಂದ ಮೆಸೇಜ್ ಬಂತು, ನೀವು ಈಗ ಅದೇ ವಿಮಾನದಲ್ಲಿ ವಾಪಸ್ ಹೋಗೋದು ಕೂಡ ಡೇಂಜರಸ್ಸು ಅಂತ. ಅದಕ್ಕೆ ಮತ್ತೆ ಏರ್ಫೋರ್ಸ್ ಒನ್ ತರಿಸ್ಕೊಂಡು ಏರ್ಫೋರ್ಸ್ ಒನ್ನಲ್ಲಿ ಡೊನಾಲ್ಡ್ ಟ್ರಂಪ್ ವಾಪಸ್ಸು ವಾಷಿಂಗ್ಟನ್ನಿಗೆ ಹೋದರು. ಆ ಸಿಟ್ಟಿಗೆ ನನ್ನನ್ನು ಕೊಲ್ಲೋದಕ್ಕೆ ಬರ್ತಿದ್ದಾರಾ ಇವರು ಅನ್ನುವ ಸಿಟ್ಟಿಗೆ ಡೊನಾಲ್ಡ್ ಟ್ರಂಪ್ ಶಾಂತಿ ಒಪ್ಪಂದದ ನಂತರವೂ ಆ ದಾಳಿಗೆ ಆದೇಶ ಕೊಟ್ಟರು ಅನ್ನುವ ಮಾಹಿತಿ ಹರಿದಾಡ್ತಾ ಇದೆ. ಒಪ್ಪಂದವಾದ ನಂತರವೂ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಯುದ್ಧನೇ ಶುರುವಾಗ್ಬಿಡ್ತು ಅನ್ನುವ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದ್ದು, ಮೊದಲ 24 ತಾಸಿನಲ್ಲಿ 80 ದಾಳಿಗಳು, ಎರಡನೇ 24 ತಾಸಿನಲ್ಲಿ 90 ದಾಳಿಗಳು. ಆ ದಾಳಿಗಳ ಪೈಕಿ ಇರಾನಿನ ಇನ್ಫ್ರಾಸ್ಟ್ರಕ್ಚರ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಅವರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್, ಅವರ ಡ್ರೋನ್ ಲಾಂಚಿಂಗ್ ಪ್ಯಾಡ್ಗಳು, IRGC ಹೆಡ್ ಕ್ವಾರ್ಟರ್ಗಳು ಎಲ್ಲವನ್ನು ಟಾರ್ಗೆಟ್ ಮಾಡಿದ್ರು. ಮೊಸಾದ್ನಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇತ್ತು, ಅಯಾತುಲ್ಲಾ ಅಲಿ ಖಮೇನಿದ್ದು. ಊರ ಮಧ್ಯದಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇದ್ರು, ಊರಿನ ಸುತ್ತು ಕಡೆ ಬಾಂಬ್ ಹಾಕ್ತಿದ್ರು. ಇವರು ನನ್ನನ್ನು ಕೊಲ್ಲುವ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವ ಸಿಟ್ಟಿಗಂಥದ್ದು. ಮುಂದಿನ ಸುದ್ದಿಗೆ ಹೋಗೋಣ. ಬೇರೆ ಬೇರೆ ರಾಜ್ಯಗಳನ್ನು ಮುಗಿಸಿಕೊಂಡು ದೇಶ ವಿದೇಶಗಳನ್ನು ಮುಗಿಸಿಕೊಂಡು ರಾಜ್ಯದ ಸುದ್ದಿಗೆ ಬರುವಂಥ ಸಮಯ ಆಯಿತು. ರಾಜ್ಯದಲ್ಲಿ SIR ನಡೀತಾ ಇದೆ. SIR ಪ್ರಕ್ರಿಯೆಯ ಬಗ್ಗೆ ಅನೇಕ ವಾದಗಳು, ವಿವಾದಗಳು, ಆರೋಪಗಳು, ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಇವೆಲ್ಲದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಒಂದು ಆದೇಶ, PRC ಕೊಡುವ ಮಾನದಂಡಗಳನ್ನು ರಿವೈವ್ ಮಾಡಿ ಒಂದು ಆದೇಶ ಹೊರಡಿಸಿದ್ದಾರೆ. PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಅಂತ. ಆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಕೊಡಬಹುದು, RIಗಳು ಕೊಡಬಹುದು, ಕಂದಾಯ ನಿರೀಕ್ಷಕರು. ಅದಕ್ಕೆ ಡಾಕ್ಯುಮೆಂಟ್ಗಳದೊಂದು ಲಿಸ್ಟ್ ಕೊಟ್ಟಿದ್ದಾರೆ. ಈ 8 ಡಾಕ್ಯುಮೆಂಟ್ಗಳನ್ನು ಯಾರು ನಿಮಗೆ ತಂದು ಕೊಟ್ಟು, ಇದನ್ನು ನೋಡಿ 8 ಡಾಕ್ಯುಮೆಂಟ್ಗಳ ಪೈಕಿ ಒಂದು ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, 1, 2, 3 ಎಷ್ಟೋ ಮ್ಯಾಕ್ಸಿಮಮ್ 8 ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ನಾನು ಕರ್ನಾಟಕದ ಶಾಶ್ವತ ನಿವಾಸಿ ಅಂತ ಸರ್ಟಿಫಿಕೇಟ್ ಬರೆದು ಕೊಡಿ ಅಂತ ಕೇಳಿದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತು ತತ್ಸಮಾನ ಹುದ್ದೆಯಲ್ಲಿರುವಂಥವ್ರು ಕೊಟ್ಟು ಬಿಡಬಹುದಂತೆ. ಅಂಥದ್ದೊಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಆದೇಶದಲ್ಲೆಲ್ಲೂ SIR ಅನ್ನೋ ಹೆಸರಿಲ್ಲ, ಉಲ್ಲೇಖ ಇಲ್ಲ. ಆದರೆ SIR ಪ್ರಕಾರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೀವು ಉಳಿಸಿಕೊಳ್ಳಬೇಕು ಅಂದರೆ ಕೊಡಬೇಕಾದ ದಾಖಲೆಗಳ ಲಿಸ್ಟ್ ಇದೆಯಲ್ಲ, ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿರೋದು, ಅದರಲ್ಲಿ ಈ ಶಾಶ್ವತ ವಸತಿ ಪ್ರಮಾಣ, ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಇದೆ. ಅದರ ಅರ್ಥ ಏನು? ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಕೊಡಬಹುದಾದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ತೋರಿಸಿ ಮತದಾರರು ಒಂದು ಪಟ್ಟಿಯಲ್ಲಿ ಉಳ್ಕೊಳ್ಳಬಹುದು ಅಥವಾ ಸೇರ್ಕೊಳ್ಳಬಹುದು ಅಂತ. BJPಯವರು, JDSನವರು ಹೇಳ್ತಾ ಇರೋದು, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಮತದಾರರ ಪಟ್ಟಿಯಲ್ಲಿ ಉಳಿಸುವುದಕ್ಕೆ ಅಥವಾ ಸೇರಿಸುವುದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಏನೇನು ಕೊಡಬೇಕಲ್ಲಿ? 8 ದಾಖಲೆಗಳ ಪೈಕಿ
ನಾನು 10 ವರ್ಷದಿಂದ ಕರ್ನಾಟಕದಲ್ಲೇ ಇದ್ದೀನಿ ಅನ್ನೋದಕ್ಕೊಂದು ಪ್ರೂಫ್ ಕೊಡಬೇಕು. ಪ್ರೂಫ್ ಏನಾಗಬಹುದು? ಸುಮ್ಮನೆ ಯೋಚನೆ ಮಾಡಿದ್ವಿ ನಾವು. 2026ರಲ್ಲಿ ಇದ್ದೀವಿ, 2016, 15, 14 ಒಂದು ವರ್ಷ ಇಂಥ ಮನೆಯಲ್ಲಿ ನಾನು ಬಾಡಿಗೆಗಿದ್ದೆ ಅನ್ನುವುದಕ್ಕೊಂದು ರೆಂಟಲ್ ಅಗ್ರಿಮೆಂಟು ಪ್ರೂಫ್ ಆಗಬಹುದು. ಆಧಾರ್ ಕಾರ್ಡ್ ಕೊಡಬಹುದು, ವೋಟರ್ ID ಕೊಡಬಹುದು, ಹೀಗೆ ಬೇರೆ ಬೇರೆ ದಾಖಲೆಗಳನ್ನು ಕೊಡಬಹುದು. ಇವತ್ತಿನ ಪರಿಸ್ಥಿತಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗನಿಗೆ ಇದೆಲ್ಲ ತಗೊಳ್ಳೋದು ಏನು ಕಷ್ಟ ಅಂತ ಪ್ರಶ್ನೆಯನ್ನು BJPಯವರು JDSನವರು ಕೇಳ್ತಾ ಇದ್ದಾರೆ. ಇದೆಲ್ಲ ತಗೊಂಡು PRC ಮಾಡಿಸ್ಕೊಂಡು ಆ PRCನ ಇಟ್ಕೊಂಡು ವೋಟರ್ ಲಿಸ್ಟಲ್ಲಿ ಸೇರ್ಕೋತಾರೆ. ಹಾಗೆ ಮಾಡುವುದಕ್ಕಾಗಿಯೇ ಕಾಂಗ್ರೆಸ್ ಸರ್ಕಾರ ಈ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಆರೋಪ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರನೂ ಬರೆದಿದ್ದಾರಂತೆ, ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ. ಅವರೊಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸಮರ್ಥನೆ ಮಾಡಿಕೊಂಡ್ರು. ಲೋಪದೋಷಗಳಿದ್ದಾವೆ SIRನಲ್ಲಿ, ಸರಿ ಮಾಡೋದು ಬೇಡವಾ ಅಂದರು. ಸರ್ಕಾರ ಕೊಡ್ತಿದ್ದೀರಿ ಸರ್ಟಿಫಿಕೇಟ್, ಏನು ಕಾಂಗ್ರೆಸ್ ಪಕ್ಷ ಕೊಡ್ತಿರೋದಾ ಅಂತ ಕೇಳಿದ್ರು. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು BJPಯವರ ಆರೋಪ ಕರೆಕ್ಟ್ ಆಗಿದೆ ಅಂದರು. ಕೇಳಿಸ್ಕೊಳ್ಳಿ. ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಕ್ಕೆ ಕಾಂಗ್ರೆಸ್ ಹೊರಟಿದೆ. ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಬಚಾವ್ ಮಾಡುದು, ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಮತ್ತೆ ಭಾರತದ ನಾಗರಿಕತೆಯನ್ನ ಕೊಡೋದಕ್ಕೆ ನೀವು ಯಾರು? ನಿಮ್ಗೆ ವೋಟ್ ಬ್ಯಾಂಕ್. ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ. ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ದೇಶದ ಭದ್ರತೆಗೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಹಾಗೇನೆ ನಾನು ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ. ನಾವು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಲೇಬೇಕು, ಆದರೆ ಪಾರದರ್ಶಕವಾಗಿ ಆಗ್ಬೇಕು. ಚುನಾವಣೆ ಆಯೋಗ ಅವ್ರ ಕಪಿಮುಷ್ಟಿನಲ್ಲೇ ಇರೋದಲ್ವಾ, ಇದು ಒಂದು ಸಂಚು BJP ಅವರಿಗೆ ಗೆಲ್ಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಇವರು ಯಾರು? ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿನಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದ್ರೆ ಶಾಶ್ವತ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಇನ್ನೊಂದು ಸುದ್ದಿ ಹೇಳ್ಬೋಣ, ಟೈಮ್ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು, GBA ಎಲೆಕ್ಷನ್, ಮುಂಚಿನ BBMP ಈಗಿನ GBA ಎಲೆಕ್ಷನ್ ಆಗಸ್ಟ್ 31ರ ಒಳಗೆ ಮುಗಿಸ್ಬಿಡ್ಬೇಕು ಅಂತ. ಸುಮಾರು ಸರ್ತಿ ಕೋರ್ಟಿಗೆ ಹೋಯ್ತಿತ್ತು. ಈಗ ಮಾಡೋಕ್ಕಾಗೋದಿಲ್ಲ ಅಂತ ಸ್ಟೇಟ್ ಗೌರ್ಮೆಂಟು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್. ಮಧ್ಯದಲ್ಲಿ ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು, ನೀವು ಮಾಡು ಅಂದರೆ ಮಾಡು ಅಂದಾಗ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಬಂದರು. ಈಗ ಆಗಸ್ಟ್ 31 ಒಳಗಡೆ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಇತ್ತು. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ವಿ ಆರ್ ರೆಡಿ ಅಂತ. ವಿ ಆರ್ ರೆಡಿ ಅಂತಿದ್ದಾರೆ ಅವರು. 45 ದಿನಗಳ ಸಮಯ ಬೇಕು. ಒಂದು ಕಡೆ SIR ಪ್ರಕ್ರಿಯೆ ನಡೀತಾ ಇದೆ, ಇನ್ನೊಂದು ಕಡೆ GBA ವ್ಯಾಪ್ತಿಯಲ್ಲೇ ನಾವು ಪ್ರತ್ಯೇಕವಾದಂಥದ್ದೊಂದು SIR ಮಾಡ್ತೀವಿ, ವೋಟರ್ ಲಿಸ್ಟ್ ನಮ್ಮದು ರೆಡಿ ಆಗುತ್ತೆ, ನಾವು ಎಲೆಕ್ಷನ್ಗೆ ರೆಡಿ ಅಂತ. ಇಷ್ಟು ದಿವಸ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಿತ್ತು, ಆ ಕಾರಣ ಇದೆ ಈಗ ಮಾಡೋಕ್ಕಾಗಲ್ಲ, ಈ ಕಾರಣ ಇದೆ ಈಗ ಮಾಡೋಕ್ಕಾಗಲ್ಲ ಅಂತ. ಈಗ GBAದ ಚೀಫ್ ಕಮಿಷನರ್ ಅಪ್ಲಿಕೇಶನ್ ಹಾಕಿದ್ದಾರೆ, SIR ನಡೀತಾ ಇದೆ, ಜನ ಇಲ್ಲ ನಮ್ಮ ಹತ್ರ ಅಂತ. GBA ಎಲೆಕ್ಷನ್ ಮಾಡಬೇಕು ಅಂದರೆ 60,000 ಸಿಬ್ಬಂದಿ ಬೇಕಾಗತ್ತೆ, 10,000 ಜನರನ್ನು ನಾವು SIRಗೆ ಕೊಟ್ಟಿದ್ದೀವಿ, ಈಗ ಮಾಡೋಕ್ಕಾಗಲ್ಲ. SIR ಪ್ರಕ್ರಿಯೆ ಮುಗಿಯೋದು ಅಕ್ಟೋಬರ್ 7ನೇ ತಾರೀಕು. ಫೈನಲ್ ಲಿಸ್ಟ್ ರಿಲೀಸ್ ಆಗಿಬಿಡುತ್ತೆ, ಯಾರಿದ್ದಾರೆ ಯಾರಿಲ್ಲ ಅಂತ. ಅಬ್ಜೆಕ್ಷನ್ನು, ಅದು ಇದು, ಅಡಿಷನ್ನು, ಅಮಿಷನ್ ಎಲ್ಲ ಸೇರಿಸಿ ಅಕ್ಟೋಬರ್ 7ಕ್ಕೆ ಮುಗಿಯುತ್ತೆ. ಇವರು ಸಮಯ ಎಲ್ಲಿ ತನಕ ಕೇಳ್ತಾ ಇರೋದು?
ಡಿಸೆಂಬರ್ 31 ತನಕ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಡಿಸೆಂಬರ್ 31 ತನಕ. BJPಯವರು JDSನವ್ರು ಹೇಳ್ತಾ ಇದ್ದಾರೆ ಇವ್ರಿಗೆ ಎಲೆಕ್ಷನ್ ಮಾಡೋ ಮನಸ್ಸೇ ಇಲ್ಲ, ಸುಮ್ಮನೆ ನೆಪ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ. ಸತ್ಯ ಹೇಳಬೇಕು ಅಂದರೆ ಬೆಂಗಳೂರು ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರಗಳಿಂದ ಆರಿಸಿ ಬಂದಿರುವ ಯಾವ ಶಾಸಕರಿಗೂ ಈ ಎಲೆಕ್ಷನ್ ಆಗೋ ಮನಸ್ಸಿಲ್ಲ. BJPಯವರ, ಕಾಂಗ್ರೆಸ್ನವರ, ಯಾರಿಗೂ ಮನಸ್ಸಿಲ್ಲ. ಇದು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀರಿ. ಈ ಕಾರ್ಪೊರೇಟರ್ಗಳ ಬಂದು ಅದು ಮಾಡಿ ಇದು ಮಾಡಿ ಅಂತ ಕೂತ್ಕೊಂಡ್ರೆ ಯಾರು ಬೇಕಾಗಿದೆ ಅದು? DK ಶಿವಕುಮಾರ್ ಅವ್ರು ಹೇಳಿದ್ರು ನಾವು ರೆಡಿ ಇದ್ದೀವಿ ರೀ, ಎಲ್ಲ ರೆಡಿ ಇದ್ದೀವಿ. ಅವ್ರ ಆಫೀಸರ್ಸ್ ಹೋಗಿ ಏನೋ ಅಪ್ಲಿಕೇಶನ್ ಹಾಕ್ಕೊಂಡ್ರು ಸುಪ್ರೀಂ ಕೋರ್ಟಿಗೆ, ನಾವೇನು ಮಾಡೋಕ್ಕಾಗತ್ತೆ ಅಂತ. KPCC ಅಧ್ಯಕ್ಷರು ಅದೇ ಥರ ಹೇಳ್ತಾ ಇದ್ದಾರೆ. ಆಫೀಸರ್ಸ್ ಹೋಗಿರೋದು, ಸರ್ಕಾರ ಹೋಗಿರೋದಲ್ಲ ಅದು ಅಂತ. ಮಜಾ ಇದೆ ಆರ್ಗ್ಯುಮೆಂಟು. ನೋಡೋಣ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ಸಲ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.